ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಅವರೆಕಾಳು ಉಪ್ಸಾರು ಮಾಡೋದು ಹೆಂಗೆ ಅಂತ ತೋರಿಸೋಣ ಅಂತ ಬನ್ನಿ. ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ತೀನಿ. ಸ್ವಲ್ಪ ಅವರೆಕಾಯಿ ತೊಳೆಯೋಕ್ಕೆ ಇಟ್ಕೊಂಡಿದ್ದೀನಿ. ತೊಳೆಯೋಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು 2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅವರೆಕಾಯಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ತೊಳೆದಿಟ್ಕೊಂಡು ಮತ್ತು ನೀರು ಕುದಿಯೋಕೆ ಇಟ್ಟಿದೆ. ನೀರು ಒಂದು ಪಾತ್ರೆಯಲ್ಲಿ, ಕುಕ್ಕರಲ್ಲಿ ನಾನು ಮಾಡಲ್ಲ. ಕುಕ್ಕರಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ, ಹಾಗಾಗಿ ನಾನು ಪಾತ್ರೆಯಲ್ಲೇ ಮಾಡ್ಕೊತೀನಿ. ನೀರು ಕುದೀತಾ ಇದೆ. 1 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ತೊಳೆದು ಇಟ್ಕೊಂಡಿದ್ನಲ್ಲ ಕಾಳು, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಹಾಕ್ಕೊಂಡು ಬೇಯಕ್ಕೆ ಹಾಕ್ಕೊಳ್ಳೋಣ. ಚಿಕ್ಕದು 2 ಟೊಮೊಟೊ ಸಾಕು, ದೊಡ್ಡದಾದರೆ ಒಂದೇ ಸಾಕು. ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀವೋ ಆ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನಮ್ಮ ಮನೇಲಿ ನಾವು 4 ಜನ ಅಂದರೆ 2 ಮಕ್ಕಳು, ಗಂಡ ಹೆಂಡ್ತಿ 4 ಜನಕ್ಕೆ ಮಾಡ್ಕೊತಾ ಇದ್ದೀನಿ. ಅಂದರೆ ಮಕ್ಕಳಾದರೆ ಸಾಂಬಾರು ಖಾರ ಇರುತ್ತೆ ಅಂತ ಸಪ್ಪೆಸರು ಇದು ರಸ ಇರುತ್ತಲ್ಲ, ಕಾಳು ಬೇಯಿಸ್ಕೊಂಡಿರೋ ರಸದಲ್ಲಿ ಅನ್ನ ತಿನ್ಕೋತಾರೆ ಮಕ್ಕಳು. ಹಾಗಾಗಿ ಸ್ವಲ್ಪ 1 ಲೀಟ್ರ್ ನೀರು ತೊಗೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಯಲಿ. ಅರ್ಧ ಬೆಂದಾದಮೇಲೆ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಬೇಯಲಿ, ಮುಚ್ಚಿಟ್ಟು ಎತ್ತಿಟ್ಬಿಡೋಣ. ನೋಡಿ, ಈ ಕಡೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, 1 ಉಂಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ನೆಲ್ಲಿಕಾಯಿ ಅಷ್ಟಪ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು. ಈ ಕಾಳು ಬೇಯಿಸಾದ್ಮೇಲೆ ಒಂದು ಅರ್ಧ ಸೌಟಷ್ಟು ಕಾಳು ತೊಗೊಂಡು ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ರುಬ್ಕೋಬೇಕು. ಮಸಾಲೆ ಎಲ್ಲ ರುಬ್ಕೊಳ್ಳೋಣ. ಸ್ವಲ್ಪ ಕಾಳು ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಅವರೆಕಾಳು, ಈ ಹಸಿ ಅವರೆಕಾಳು ಮತ್ತು ತೊಗರಿಕಾಳು ಅವೆಲ್ಲ ಹಸಿ ಈ ಕಾಲದಲ್ಲಿ ಸಿಗೋದು. ಮತ್ತು ಉಪ್ಸಾರೆಲ್ಲ ಮಾಡೋಕ್ಕೆ ಸಿಗೋಲ್ಲ. ನೆಕ್ಸ್ಟ್ ಈ ಕಾಲ ಬರೋ ತನಕ ಕಾಯಬೇಕು ಅಲ್ವಾ. ಈ ಟೈಮಲ್ಲೇ ಉಪ್ಸಾರು, ಬಸ್ಸಾರು, ಕಾಳು ಪಲ್ಯಗಳು ಅವೆಲ್ಲ ಮಾಡ್ಕೋಬೇಕು. ಸಿಗ್ತವೆ ಅಂದರೆ ಎಲ್ಲ ಒಣಗಿರೋದು ಸಿಗುತ್ತೆ. ಹಸಿ ಇದೆಲ್ಲ ಈ ಸೀಸನ್ ಬರೋ ತನಕ ಕಾಯಬೇಕು. ಬನ್ನಿ, ಇವಾಗ ಕಾಳು ಬೇಯ್ತಾ ಇದೆ. ನೋಡಿ, ಕಾಳು ಸ್ವಲ್ಪ ಬೆಂದಿದೆ. ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಫಸ್ಟೇ ಉಪ್ಪು ಹಾಕ್ಬಿಟ್ರೆ ಬೇಗ ಬೇಯಲ್ಲ ಕಾಳು ಅಂತ ಅರ್ಧ ಬೆಂದ ಮೇಲೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೇಯಲಿ ಉಪ್ಪಲ್ಲಿ. ನೋಡಿ, ಇವಾಗ ಕಾಳೆಲ್ಲ ಬೆಂದಿದೆ. ಇವಾಗ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಸಪ್ರೇಟ್ ಸ್ವಲ್ಪ ಕಾಳು ಬೇಕಲ್ವ, ಅದ್ರ ಜೊತೆಗೆ ಎತ್ಕೊಂಡೆ. ಅದು ಸ್ವಲ್ಪ ಕಾಳು ಬೇಕಿತ್ತಲ್ವ, ರುಬ್ಬಕ್ಕೆ ಎತ್ತಿಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸ್ವಲ್ಪ ಎತ್ತಿಕೊಂಡಿದ್ದೀನಲ್ಲ, ಹಸಿಮೆಣ್ಸಿನ್ಕಾಯಿ ಎಲ್ಲ ಬೆಂದಿದೆ. ಇವಾಗ ನೋಡಿ, ಸ್ವಲ್ಪ ಕಾಳು ತೊಗೋತೀನಿ ರುಬ್ಬಕ್ಕೆ. ಚಿಕ್ಕ ಸೌಟ್ರಿ ಇದರಿಂದ ಕಾಳು ಅರ್ಧ ಸೌಟ್ ಕಾಳಾಗಿದೆ ಇವಾಗ. ಅಂದರೆ ಒಂದು 2 ಸ್ಪೂನಷ್ಟು ಕಾಳು. ಈಗ ಮೆಣಸಿನ್ಕಾಯಿ ಸಪ್ರೇಟು ಮತ್ತು ಟೊಮೊಟೊ ಸಪ್ರೇಟು ಮಾಡಿ ಎತ್ತಿಕ್ಕೋಬೇಕು. ಎತ್ತಿಕೊಳ್ಳೋಣ ಬನ್ನಿ. ನೋಡಿ, ಏನೇನು ರುಬ್ಬಕ್ಕೆ ತೊಗೊಂಡಿದ್ನೋ ಅದೆಲ್ಲ ಪ್ಲೇಟಲ್ಲಿದೆ. ಇವಾಗ ತೆಗೆದಿಕ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ, ಅದ್ರ ಜೊತೆಗೆ ರುಬ್ಕೊಳ್ಳೋಣ. ಟೊಮೊಟೊ, ಕೊತ್ತಂಬರಿ ಮತ್ತು ಕಾಳು, ಸ್ವಲ್ಪ ಕಾಳು ಎತ್ತಿಕ್ಕೊಂಡಿದ್ನಲ್ಲ, ಒಂದು 2 ಸ್ಪೂನಷ್ಟು, ಅರ್ಧ ಸೌಟಷ್ಟು, ಅದು ಆಮೇಲೆ ರುಬ್ಕೊಳ್ಳೋಣ. ಸ್ವಲ್ಪ ರುಬ್ಬಕ್ಕೆ ಅಂತ ಕಾಳು ಬೇಯಿಸಿರೋ ನೀರನ್ನ ಎತ್ತಿಕ್ಕೊಂಡಿದ್ದೀನಿ. ತಣ್ಣಗಾಗಲಿ, ಇಲ್ಲಾಂದರೆ ಮಿಕ್ಸಿ ಜಾರು ಹಾಳಾಗ್ಬಿಡುತ್ತೆ ಅಂತ. ನೋಡಿ, ಇದು ಬನ್ನಿ ರುಬ್ಕೊಂಡು ಎತ್ತಿಕ್ಕೊಳ್ಳೋಣ ಇವಾಗ. ನೋಡಿ, ಸ್ವಲ್ಪ ತರ್ತರಿ ಆಗಿದೆ. ಹಂಗೆ ಇನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು. ಅದಕ್ಕೆ ಕಾಳು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ರಸ, ಅದನ್ನು ಹಾಕ್ಕೊಂಡು ರುಬ್ಕೊತೀನಿ. ನೋಡಿ, ರುಬ್ಕೊಂಡಿದ್ದೀನಲ್ಲ ಖಾರನ, ಇದನ್ನು ಸ್ವಲ್ಪ ಎತ್ತಿಕ್ಕೋತೀನಿ. ಬೇಕು ಅಂದರೆ ಊಟ ಮಾಡ್ಬೇಕಾದ್ರೆ ಹಾಕ್ಕೋಬೋದು ಅಂತ. ಇವಾಗ 1 ಟೊಮೊಟೊ ಬೇಯಿಸಿಟ್ಕೊಂಡಿದ್ನಲ್ಲ, 1 ಟೊಮೊಟೊ ಮತ್ತು ಸ್ವಲ್ಪ ಕರಿಬೇವು, ಕಾಳು ಸ್ವಲ್ಪ ಅರ್ಧ ಸೌಟು ಎತ್ತಿಕೊಂಡಿದ್ನಲ್ಲ, ಅದು ರುಬ್ಬಕ್ಕೆ ಹಾಕ್ಕೋತಾ ಇದ್ದೀನಿ. ರುಬ್ಕೊಂಬರೋಣ ಬನ್ನಿ. ಏನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀವ ಅಷ್ಟೇ ಸಾಕು. ಇನ್ನು ಮತ್ತೆ ಇದರಲ್ಲೆಲ್ಲ ಮಸಾಲೆ ಇದೆಯಲ್ವಾ, ಖಾರ. ನೋಡಿ, ಇದು ಮುಚ್ಚಳದಲ್ಲೆಲ್ಲ ಖಾರ ಇದೆ, ಅಷ್ಟೇ ಸಾಕು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಬನ್ನಿ, ಇವಾಗ ರುಬ್ಕೊಂಬರೋಣ.
ನೋಡಿ ಕಾಳು ರುಬ್ಬಕ್ಕೆ ಹಾಕ್ಕೊಂಡಿದ್ನಲ್ವಾ, ಈಗ ಕಾಳೆಲ್ಲ ಬೆಂದ್ಕೊಂಡಿದೆ ಚೆನ್ನಾಗಿ. ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮತ್ತು ಜಾರಲ್ಲಿ ಸ್ವಲ್ಪ ಖಾರ ಇದೆ, ಅದನ್ನು ತೊಳೆದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ನೀರು ಹಾಕ್ಕೋಬೋದು. ನೋಡಿ
ನಮಗೆ 4 ಜನಕ್ಕೆ ಸಾಕು, ಇಷ್ಟು ಹದವಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಖಾರ, ಉಪ್ಪು, ಹುಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ನೀವು. ಬನ್ನಿ ಇದು ತೊಳೆದ್ಬಿಟ್ಟು ಹಾಕೋಣ. ಇದು ಖಾರ ನೋಡಿ. ಫೈನಲಿ ಉಪ್ಸಾರು ಮುದ್ದೆ ರೆಡಿ ಆಯಿತು. ಬನ್ನಿ ಇವಾಗ ಮುದ್ದೆ ಮಾಡೋದಕ್ಕೆ ಲೇಟ್ ಆಯಿತು, ಹಂಗಾಗಿ ವಿಡಿಯೋ ಸ್ಟಾಪ್ ಮಾಡಿದ್ದೆ. ಜೊತೆಗೆ ಒಂದು ನಿಂಬೆಹಣ್ಣು, ಒಂದು 1/4 ಭಾಗ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಉಪ್ಸಾರು ಮುದ್ದೆ ಟೇಸ್ಟು ನೀವು ಮಾಡಿ ನೋಡಿ. ಅದೇ ವಯಸ್ಸಾದವ್ರಿಗೆ ಸ್ವಲ್ಪ ನೋಡಿ, ಹಸಿ ಅವರೆಕಾಳೆಲ್ಲ ಸ್ವಲ್ಪ ವಾಯ ಆಗುತ್ತೆ. ಶೀತ ಇರೋರು ಇರ್ತಾರೆ, ಏಜ್ ಆಗಿರೋರು, ಮತ್ತು ಬಾಣಂತಿಗೆಲ್ಲ ಇದೆಲ್ಲ ಕೊಡಬಾರ್ದು. ಬಾಣಂತಿ ಕೊಡಬಾರ್ದು, ವಯಸ್ಸಾದವರೆಲ್ಲ ಸ್ವಲ್ಪ ನೋಡಿಕೊಂಡು ತೊಗೋಬೇಕು. ಆವಾಗಲೇ ಖಾರ ಎತ್ತಿಕೊಂಡಿದ್ವಲ್ಲ ರುಬ್ಕೊಂಡು, ಅದು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಹುಳಿ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಆಗಿರುತ್ತೆ ಒಟ್ಟಿಗೆ.